ಹಜಾರೆ ಟೆಕ್ಸ್ಟೈಲ್ಸ್ ಮದುವೆ ಮುಂಜಿ ಗೃಹ ಪ್ರವೇಶ ಎಲ್ಲ ಶುಭ ಸಮಾರಂಭಗಳಿಗೆ ಇಡೀ ಕುಟುಂಬದ ಮನತಣಿಸುವ ಜವಳಿ ಭಂಡಾರ. 1 ಲಕ್ಷ ಚದರ ಅಡಿಯ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಅತಿ ದೊಡ್ಡದಾದ ಶೋರೂಮ್ ಹಜಾರೆ ಟೆಕ್ಸ್ಟೈಲ್ಸ್ ಹೋಲ್ಸೇಲ್ ಬಜಾರ್, ರಬಕವಿ, ಬಾಗಲಕೋಟೆ ಜಿಲ್ಲೆ. ದೇವರು ಎಲ್ಲಿಹನು ಎಂತಿಹನೆಂದು ಯಾರನ್ನು ಕೇಳಿದರೂ ನಾವು ಮಾಡುವ ಸತ್ಕಾರ್ಯದಲ್ಲಿ ಇರುವನೆಂದು ಸಾರ್ತಿಹನು ಈ ಮಹಾನ್ ಸಂತ. ಜಾತಿಯಿಂದ ಮುಸ್ಲಿಂ ಆದರೂ ದಿನವಿಡೀ ಹಿಂದೂ ದೇವರ ಆರಾಧಕರಾದ ಇವರು ಚಿಕ್ಕ ಗ್ರಾಮದಲ್ಲಿಯೇ ಭಾವೈಕ್ಯತೆಯ ಪತಾಕೆ ಹಾರಿಸಿದ್ದಾರೆ. ಇವರದ್ದು ಸರಳ ವ್ಯಕ್ತಿತ್ವ, ಸಮಾಜಮುಖಿ ಕಾರ್ಯ. ಮುಸ್ಲಿಂ ಆದರೂ ಸಾಹಿಬಾಬಾರ ಅಪ್ಪಟ ಭಕ್ತ ಚಮ್ಮನ್ ಸಾಹೇಬರು. ಹೌದು, ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಚಿಕ್ಕಗಲಗಲಿ ಗ್ರಾಮದ ಚಮ್ಮನ್ ಸಾಹೇಬರು ಸಾಹಿಬಾಬಾರ ಶಿಷ್ಯರಾಗಿ ಈ ಭಾಗದ ಜನಮನ ಗೆದ್ದಿದ್ದಾರೆ. ಇನ್ನು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ತಂದೆ ದಸ್ಕೀರ್ ಸಾಹೇಬರ ಸಂಪ್ರದಾಯ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿಯನ್ನ ಚಮ್ಮನ್ ಸಾಹೇಬರು ವಹಿಸಿಕೊಂಡ್ರು. ಇವರ ತಂದೆಯೂ ಕೂಡ ಶಿರ್ಡಿ ಸಾಹಿಬಾಬಾರ ಭಕ್ತರಾಗಿದ್ದರು. ತಂದೆಯ ಸ್ಮಾರಕವನ್ನ ಬಳುವಳಿಯಾಗಿ ಮುಂದುವರಿಸಿಕೊಂಡು ಬಂದ ಚಮ್ಮನ್ ಸಾಹೇಬರು ಇಂದು ಚಿಕ್ಕಗಲಗಲಿಯಲ್ಲಿ ಭಾವೈಕ್ಯತೆಯ ಧ್ವಜವನ್ನ ಹಾರಿಸಿಬಿಟ್ಟಿದ್ದಾರೆ. ತಮ್ಮ ಸ್ವಂತ ಹೊಲದಲ್ಲಿ ಸರ್ವಧರ್ಮ ಜನಕಲ್ಯಾಣ ಸಾಹಿಬಾಬಾ ಆಶ್ರಮ ಸ್ಥಾಪನೆ ಮಾಡುವ ಮೂಲಕ ಅಧ್ಯಾತ್ಮ ತಾಣವಾಗಿ ಬೆಳೆಸಿದ್ದಾರೆ. ಚಿಕ್ಕಗಲಗಲಿಯ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಆಶ್ರಮ ಸ್ಥಾಪಿಸುವ ಮೂಲಕ ಅನಾಥ ವಯೋಧರಿಗೆ ವಸತಿ ಕಲ್ಪಿಸುವ ಅನ್ನದಾತರಾಗಿದ್ದಾರೆ ಚಮ್ಮನ್ ಸಾಹೇಬರು. ಇವರು ಹುಟ್ಟಿನಿಂದಲೇ ಆಸ್ತಿವಂತರು. ಶ್ರೀಮಂತಿಕೆಯನ್ನು ಬದಿಗೊತ್ತಿ ಧಾರ್ಮಿಕ ಆಧ್ಯಾತ್ಮಿಕದತ್ತ ಮುಖ ಮಾಡ್ತಾರೆ. ಸಾಯಿಬಾಬಾರ ಸ್ಮರಣೆಯಲ್ಲಿ ಜನಮನ ಗೆಲ್ಲುವ ಕಾರ್ಯದಲ್ಲಿ ಮಗ್ನರಾಗ್ತಾರೆ ಚಮ್ಮನ್ ಸಾಹೇಬರು. ಹುಟ್ಟು ಶ್ರೀಮಂತಿಕೆ ಮನತನದಲ್ಲಿ ಬೆಳೆದ ಚಮ್ಮನ್ ಸಾಹೇಬರು ತಮ್ಮ ಭೋಗಭಾಗ್ಯವನ್ನ ತ್ಯಜಿಸಿ ಸರಳತೆ ಬದುಕಿನತ್ತ ನಡೆದು ಬರ್ತಾರೆ. ಇವತ್ತಿಗೂ ಚಮ್ಮನ್ ಸಾಹೇಬರು ಮಣ್ಣಿನ ಪರಿಯಾಣದಲ್ಲೇ ಊಟ ಮಾಡುವಂತ ಸರಳ ಜೀವನ ನಡೆಸುತ್ತಿದ್ದಾರೆ. ಇವರು ಶಿರ್ಡಿ ಸಾಹಿಬಾಬಾ ಅವರಿಗೆ ಸಲ್ಲಿಸ್ತಿರೋ ಭಕ್ತಿ ಕಂಡು ಆಶ್ರಮಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ. ಇನ್ನು ಚಿಕ್ಕಗಲಗಲಿ ಗ್ರಾಮದಲ್ಲಿ ಜನಸಾಮಾನ್ಯರ ಹಿತಕ್ಕಾಗಿ ಅವರ ಕಲ್ಯಾಣಕ್ಕಾಗಿ ಸರ್ವಧರ್ಮ ಜನಕಲ್ಯಾಣ ಸಾಹಿಬಾಬಾ ಆಶ್ರಮ ನಿರ್ಮಿಸಿ ಭಕ್ತರ ದಾಹ ತಣಿಸುತ್ತಿದ್ದಾರೆ ಚಮ್ಮನ್ ಸಾಹೇಬರು. ಚಮ್ಮನ್ ಸಾಹೇಬರ ವಾಣಿ ಆಲಿಸಲು ಮಹಾರಾಷ್ಟ್ರ, ಆಂಧ್ರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಕ್ತರು ಆಶ್ರಮಕ್ಕೆ ಬಂದು ಚಮ್ಮನ್ ಸಾಹೇಬರ ಆಶೀರ್ವಾದ ಪಡಿತಾರೆ. ನನ್ನ ಹೆಸರು ಶ್ರೀಶೈಲ್ ಮಂಟ್ರು ಅಂತ, ಊರನಂದ ಕನಬೂರ ಪ್ರಾಪರ. ಇಲ್ಲಿ ಸಾಯಿಬಾಬಾನ ಆಶ್ರಮಕ್ಕೆ ಬರೋದಂದ್ರೆ ಚಲೋ ಆಗ್ತೈತೆ ಎಲ್ಲರಿಗೆ. ನಮಗೂ ಅನಿಸಿಕೆ ಏನೈತಿ, ದುಡ್ದವ್ರಿಗೆ ಫಲ ಸಿಗ್ತೈತೆ ಅಂತಾರಲ್ಲ, ನಾವೇನು ಭಕ್ತಿ ಇಟ್ಟು ದುಡಿತೀವೋ ಅದ್ರ ಫಲ ನಮ್ಗೆ ಕಂಡೀವು. ಅವ್ರವ್ರ ಭಾವನೆ ಅವ್ರವ್ರ ತಕ್ಕ ಇರ್ತದಲ್ಲ, ಅದರಿಂದ ಅವ್ರು ಯಾವ ಥರ ದುಡ್ಕೋತಾರೋ ಅವ್ರವ್ರ ಫಲ ಸಿಗ್ತೈತಿ. ನಮಗಂತೂ ಚಲೋ ಆಗಿದೆ ಇಲ್ಲಿ ಬರೋದು. ಚಮ್ಮನ್ ಸಾಹೇಬರು ಮುಸ್ಲಿಮರಾದರೂ ಅವರು ಹಿಂದೂ ಶ್ರೇಷ್ಠ ಧಾರ್ಮಿಕ ಸ್ಥಳವಾದ ಶಿರ್ಡಿ ಸಾಹಿಬಾಬಾರ ಭಕ್ತರು.
ಬಾಬಾರ ಪವಾಡಕ್ಕೆ ಮೊರೆ ಹೋಗಿ ಇಂದು ಚಿಕ್ಕಗಲಗಲಿ ಗ್ರಾಮದಲ್ಲಿ ಸಾಹಿಬಾಬಾರ ಹೆಸರಿನಲ್ಲಿ ಆಶ್ರಮ ಸ್ಥಾಪನೆ ಮಾಡಿ ಬರುವ ಭಕ್ತರ ಬಾಳಿಗೆ ಬೆಳಕು ಚೆಲ್ಲುತ್ತಿದ್ದಾರೆ. ನಾವು ಈಗ ಒಂದು ವರ್ಷ ಮ್ಯಾಲೆ ಹತ್ತು ರೀ, 2 ವರ್ಷ ಆಯ್ತು. ನಮ್ಗೆ ಚಲೋ ಐತ್ರಿ, ಆರಾಮಾಗೈತೆ ರೀ. ಎಲ್ಲ ನಮ್ಗೆ ನ್ಯಾಯ ಅವು ಇವು ಇದ್ದವಲ್ರಿ, ಅವು ಕಡಿಮೆ ಇದಾವೆ. ಮತ್ತು ನನಗೆ ಕಾಲಿನ ತ್ರಾಸ ಇತ್ತು ರೀ, ಅದು ಕಡಿಮೆ ಇತ್ತು ರೀ. ಮತ್ತು ಮನ್ಯಾಗ ಒಂದು ಸ್ವಲ್ಪ ಕಾಡಾಟಿತ್ತು ರೀ, ಅದು ಚಲೋ ಆಗೈತೆ ರೀ. ಚಮ್ಮನ್ ಸಾಹೇಬರು ಶ್ರೀಮಂತಿಕೆ ತ್ಯಜಿಸಿ ಸಾಯಿಬಾಬಾರ ಜಪ ತಪದಲ್ಲಿ ಲೀನರಾಗಿ ಧರ್ಮಪಾಲಕರಾಗಿ ತಮ್ಮನ್ನು ತೊಡಗಿಸಿಕೊಂಡರು. ತಮ್ಮ ಜಮೀನಿನಲ್ಲಿಯೇ ಸಾಯಿಬಾಬಾರ ಆಶ್ರಮ ಸ್ಥಾಪಿಸಿ ಆಶ್ರಮಕ್ಕೆ ಬರೋ ಭಕ್ತರಿಗೆ ದಾರಿ ದೀಪವಾಗಿ ನಿಂತಿದ್ದಾರೆ ಚಮ್ಮನ್ ಸಾಹೇಬರು. ಚಮ್ಮನ್ ಸಾಹೇಬರು ಸಮಾಜದ ಒಳಿತಿಗಾಗಿ ಸಾಹಿಬಾಬಾರ ಸನ್ನಿಧಾನದಲ್ಲಿ ಭಕ್ತರ ಕುಂದು ಕೊರತೆಗಳನ್ನ ನಿವಾರಿಸುವ ಸಲುವಾಗಿ ಹಲವು ಯಜ್ಞಗಳನ್ನ ಕೈಗೊಂಡಿದ್ದಾರೆ. ಯಜ್ಞಗಳ ಫಲದಿಂದ ಭಕ್ತರ ಸಮಸ್ಯೆಗಳನ್ನ ಚಮ್ಮನ್ ಸಾಹೇಬರು ನಿವಾರಿಸಿದ್ದಾರೆ. ಅಂತೆಯೇ ಸಾಹಿಬಾಬಾರ ಆಶ್ರಮಕ್ಕೆ ಭಕ್ತರು ಹರಿದು ಬರುತ್ತಾರೆ. ಇನ್ನು ಚಮ್ಮನ್ ಸಾಹೇಬರ ಇಚ್ಛೆಯಂತೆ ಸಾಹಿಬಾಬಾರ ರಥ ನಿರ್ಮಾಣ ಮಾಡಿ ಪ್ರತಿ ವರ್ಷವೂ ಶಿರಡಿಗೆ ಪಾದಯಾತ್ರೆ ಮೂಲಕ ತೆರಳುತ್ತೆ. ರಥಯಾತ್ರೆಯ ಜೊತೆಗೆ ಚಮ್ಮನ್ ಸಾಹೇಬರ ಸಹಸ್ರಾರು ಶಿಷ್ಯರು ಭಾಗಿಯಾಗಿರುತ್ತಾರೆ. ಪವಾಡ ಪುರುಷ ಚಮ್ಮನ್ ಸಾಹೇಬರಿಗೆ ಆಶ್ರಮದಲ್ಲಿರೋ ಅಶ್ವದ ಸನ್ನೆಯಿಂದಲೇ ಮುಂದಾಗಬಹುದಾದ ಆಪತ್ತುಗಳನ್ನ ಮುಂಚಿತವಾಗಿಯೇ ಗ್ರಹಿಸಿಕೊಳ್ಳುವ ಶಕ್ತಿ ಚಮ್ಮನ್ ಸಾಹೇಬರಿಗಿದೆ. ಮುಂದಿನ ವಾರದ ಹೇಳಕತ್ತ ಈಗ ಹೋಗುದತ್ತ ಹೋಗ್ಬಿಡು. ಏನಿದ್ರು ನಮ್ಮ ಪಾದನಾಗ ಸೇರ್ಬಿಡಿ. ಇದೆ ಮುಂದೆ ಹೋಗ್ಬೇಡ, ಒಬ್ಬರು ಮಕ್ಳಿಗೆ ತ್ರಾಸ ಕೊಡ್ಬೇಡ್ರಿ. ಹೇಳಿ ಅಳಿತೆ ಹೆಸರು ಹೇಳ್ಬಿಡ. ಯಾವಾಗ ಕಲ್ವ ಸೂತಾರ ಹಾಕಕ್ ಹಚ್ಚದಿಲ್ಲ ಹೇಳ ಮತ್ತ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕದ ಚಿಕ್ಕಗಲಗಲಿಯಲ್ಲಿ ಭಾವೈಕ್ಯತೆಯ ತಾಣವಾಗಿ ಬೆಳೆಯುತ್ತಿದ್ದ ಚಮ್ಮನ್ ಸಾಹೇಬರ ಪವಾಡ ಭಕ್ತರ ಸಂಖ್ಯೆ ದ್ವಿಗುಣಗೊಳಿಸಿದೆ. ಚಮ್ಮನ್ ಸಾಹೇಬರ ಪರೋಪಕಾರಿ ಕಾರ್ಯ ಮತ್ತಷ್ಟು ಹೊರಹೊಮ್ಮಲಿ ಅನ್ನೋದೇ ನಮ್ಮ ಆಶಯ.